ಎಂಜಿ ನರೇಗಾ ಯೋಜನೆ ಬದಲಿಗೆ ಜಿ ಯೋಜನೆ ಬಂದಿದೆ. ಆದರೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ. ಈ ಯೋಜನೆ ಬಗ್ಗೆ ಜನರಿಗೆ ಮುಟ್ಟಿಸಲು ಜನವರಿ 15ರಿಂದ ಫೆಬ್ರವರಿ 28ರವರೆಗೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಎಂಜಿ ನರೇಗಾ ಯೋಜನೆಯ ಬದಲಿಗೆ ಜಿ ಯೋಜನೆ ಬಂದಿದೆ. ಆದರೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ. ಈ ಯೋಜನೆ ಬಗ್ಗೆ ಜನರಿಗೆ ಮುಟ್ಟಿಸಲು 15 ಜನವರಿಯಿಂದ ಫೆಬ್ರವರಿ 28ರವರೆಗೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಸೂದೆ ಬಂದಾಗ ಸ್ವಾಭಾವಿಕವಾಗಿ ಚರ್ಚೆಗಳು ನಡೆಯುತ್ತವೆ. ಈ ಕಾಯ್ದೆಯ ಉದ್ದೇಶ ಭದ್ರತೆಯ ಹೆಚ್ಚು, ಉದ್ಯೋಗ, ಭ್ರಷ್ಟಾಚಾರ ನಿಯಂತ್ರಣವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷವು ವಿರೋಧ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಯುಪಿಎ ಸರ್ಕಾರ ಇದ್ದಾಗ ಯೋಜನೆಗೆ 33,000 ಕೋಟಿ ಬಜೆಟ್ ಇತ್ತು. ಇಂದು 84,000 ಕೋಟಿ ಆಗಿದೆ. ಆದರೂ ಟೀಕೆಗಳಿಗೆ ಉತ್ತರ ನೀಡಬೇಕಿದೆ. ಮೊದಲು 100 ದಿನ ಉದ್ಯೋಗ ಇತ್ತು, ಇಂದು 125 ದಿನಕ್ಕೆ ವಿಸ್ತರಿಸಲಾಗಿದೆ. ಇಂದು 7 ದಿನದೊಳಗೆ ವೇತನ ನೀಡುವಂತೆ ತಿಳಿಸಲಾಗಿದೆ. ತನಿಖಾ ವರದಿಯಲ್ಲಿ ನಕಲಿ ಜಾಬ್ ಕಾರ್ಡ್ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳ ಹಾಗೂ ತೆಲಂಗಾಣದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಲಾಗಿದೆ. ಇವೆಲ್ಲವನ್ನ ತೆಗೆದುಹಾಕಲು ಯೋಜನೆಯಲ್ಲಿ ಹೊಸ ನಿಯಮ ರೂಪಿಸಲಾಗಿದೆ ಎಂದರು. ಗಾಂಧಿ ಅವರ ಮೂಲತತ್ವಗಳನ್ನು ಪಾಲಿಸುವ ಪಕ್ಷಗಳಲ್ಲಿ ಬಿಜೆಪಿಯೂ ಒಂದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಹೊಸ ಕಾಯ್ದೆ ಬಂದಾಗ ಸ್ವಾಭಾವಿಕವಾಗಿ ಹೆಸರು ಬದಲಾಗುತ್ತದೆ. ಬಡವರಿಗೆ ಉದ್ಯೋಗ ನೀಡುವ ಉದ್ಯೋಗ ಖಾತ್ರಿ ಯೋಜನೆಗೂ ವಿದ್ಯಾವಂತರಿಗೆ ಉದ್ಯೋಗ ನೀಡುವುದಕ್ಕೂ ಸಂಬಂಧವಿಲ್ಲ. ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ನಲ್ಲಿ ಬದಲಾವಣೆಯಾಗಿದೆ. ಕಾರವಾರ ಹಾಗೂ ಉಡುಪಿಯಲ್ಲಿ ಪೋರ್ಟ್ ಸಂಖ್ಯೆ ಕಡಿಮೆಯಾಗಿದ್ದು ವಾಪಸ್ ಬರುತ್ತಿದ್ದಾರೆ. ಬ್ಯಾಂಕ್ ಸೌಲಭ್ಯದಲ್ಲಿಯೂ ಬದಲಾವಣೆಯಾಗಿವೆ. ಪೆಟ್ರೋಲ್ ಬಂಕ್ಗಳನ್ನು ಹಸುಕಾರಿ ಸಂಘಗಳಿಗೆ ನೀಡಲಾಗುತ್ತಿದೆ. ಜೆಜೆಎಂ ಯೋಜನೆಗೆ ದಿಶಾ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ಮಾಡಲಾಗುತ್ತಿದೆ ಎಂದು ಪ್ರಶ್ನೆಗಳಿಗೆ ಉತ್ತರಿಸಿದರು. ಎಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ವಿಧಾನಸಭೆಯಲ್ಲಿ ನಡೆಯುತ್ತದೆ. ಅದೇ ರೀತಿ ಈ ಮಸೂದೆಯು ಕೂಡ ಚರ್ಚೆಗಳು ನಡೆದಿದೆ. ಆ ನಂತರದ ವಿದ್ಯಮಾನಗಳಲ್ಲಿ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿರುವ ಕರ್ನಾಟಕದಲ್ಲಿ ಡಿ.ಕೆ.ಶಿ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಹಿತ ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷದ ಈ ಹೊಸ ಕಾಯ್ದೆ ಬಗ್ಗೆ, ಉದ್ಯೋಗ ಖಾತ್ರಿ ಬಗ್ಗೆ ಆರೋಪಗಳನ್ನು ಮಾಡಿದ್ದನ್ನು ತಾವು ಗಮನಿಸಿದ್ದೇವೆ, ನಾವೆಲ್ಲರೂ ಗಮನಿಸಿದ್ದೇವೆ. ಈ ಕಾಯ್ದೆಯ ಮೂಲ ಉದ್ದೇಶ ಇರುವುದು ಬಡವರಿಗೆ ಭದ್ರತೆಯ ಉದ್ಯೋಗ ಕೊಡುವುದು, ಬಡವರಿಗೆ ಭದ್ರತೆಯ ಹೆಚ್ಚು ಉದ್ಯೋಗ ಕೊಡುವುದು ಮತ್ತು ಭ್ರಷ್ಟಾಚಾರವನ್ನು ಈ ಕಾಯ್ದೆಯಲ್ಲಿ ಉಪಯೋಗಿಸಿಕೊಂಡು ಮಾಡ್ತಾ ಇರುವಂತಹ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವುದು, ಬಡವರಿಗೆ ಶಕ್ತಿ ಕೊಡುವುದು, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವುದು ಈ ಕಾಯ್ದೆಯಲ್ಲಿರುವಂತಹ ಗುರಿ ಅನ್ನುವುದನ್ನು ಆಳುವ ಕೇಂದ್ರದಲ್ಲಿರುವಂತಹ ರಾಜಕೀಯ ಪಕ್ಷವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ 2006ರಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಕಲ್ಪನೆ ಪ್ರಾರಂಭ ಆಯಿತು. 2005 ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ತಾ 2008ರಲ್ಲಿ ಅವತ್ತಿನ ಯುಪಿಎ ಸರ್ಕಾರ ಉದ್ಯೋಗ ಖಾತ್ರಿ ಈ ಕಲ್ಪನೆ ಮೊದಲು ಇತ್ತು. ಕೂಲಿಗಾಗಿ ಕಾಳು ಅಂತ ಹೇಳಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತೇಳಿ ಮೊದಲು ತರಲಾಗಿತ್ತು. ಕಾಯ್ದೆ ಬರುವ ಮುಂಚೆ ನೆಹರು ಅವರ ಹೆಸರು ಜವಾಹರ್ ರೋಜ್ಗಾರ್ ಯೋಜನೆ. ಆನಂತರ ಅದು ಆ ಕಾಯ್ದೆನ ಮಹಾತ್ಮ ಗಾಂಧಿ ಯೋಜನೆ ಅಂತೇಳಿ ಯುಪಿಎ ಸರ್ಕಾರ ತಂದು ಸತ್ಯ. ಆ 2008ರಲ್ಲಿ ಕಾಯ್ದೆ ತಂದು ಅಲ್ಲಿಂದ ಸುದೀರ್ಘವಾದಂಥ ಅವಧಿಯಲ್ಲಿ ಈ ಕಾಯ್ದೆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. 125 ರೂಪಾಯಿಗಳನ್ನು ಕೊಡ್ತಾ ಇತ್ತು. 2006ರಲ್ಲಿ 60 ರೂಪಾಯಿ ಉದ್ಯೋಗಕ್ಕೆ, 2011ರಲ್ಲಿ 125 ರೂಪಾಯಿ, 2013ರಲ್ಲಿ 174 ರೂಪಾಯಿ, 2018-19ರಲ್ಲಿ ನಮ್ಮ ಸರ್ಕಾರ ಬಂತು, 2014-15ರಲ್ಲಿ ನಮ್ಮ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 18-19ರಲ್ಲಿ 249 ರೂಪಾಯಿ ಮಾಡಲಾಯಿತು. ಈಗ ಅದನ್ನು 370 ರೂಪಾಯಿ ದಿನವೊಂದಕ್ಕೆ ಮಾಡಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ನಡೀತಾ ಇದೆ. ಈ ಕಾಯ್ದೆ 741 ಜಿಲ್ಲೆಗಳಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇದೆ. 2,69,000 ಗ್ರಾಮ ಪಂಚಾಯತ್ಗಳಲ್ಲಿ ಇದು ಚಾಲ್ತಿಯಲ್ಲಿದೆ. 12.15 ಕುಟುಂಬಗಳು, 12.15 ಕೋಟಿ ಕುಟುಂಬಗಳು ಈ ಕಾಯ್ದೆಯಲ್ಲಿ ತಮ್ಮ ಅನುಷ್ಠಾನವನ್ನು ಮಾಡಿ ಕೆಲಸಗಳನ್ನು ಮಾಡ್ತಿದ್ದಾರೆ. 57% ಮಹಿಳೆಯರು ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. 36% SC/ST ಕಾರ್ಮಿಕರಲ್ಲಿ ಭಾಗವಹಿಸುತ್ತಿದ್ದಾರೆ. ವಿಕಲಚೇತನರು 4.80% ಜನ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಒಬಿಸಿ ಮೋರ್ಚಾ ಅಧ್ಯಕ್ಷ ರಾಜೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ಸಂಜಯ್ ಸಾಳುಂಕೆ, ಮನೋಜ್ ಭಟ್, ಜಗದೀಶ್ ಮುಗಟ, ಸುನಿಲ್ ಸೋನಿ, ನಯನ ಸದಾನಂದ್ ಭಟ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.